ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಬೆಂಗಳೂರಿನ ಈದ್ಗಾ ಮೈದಾನದ ಕದನ ಈಗ ಮಗದೊಂದು ಆಯಾಮಕ್ಕೆ ಬಂತು. ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಈದ್ಗಾ ಮೈದಾನಕ್ಕೋಸ್ಕರ ಚಾಮರಾಜಪೇಟೆ ಬಂದ್ಗೆ ಕರೆ ಕೊಟ್ಟರು. ಕೆಲವು ಕಡೆ ಬಲವಂತವಾಗಿ ಕೂಡ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಸ್ತಿದ್ದಾರೆ. ಆಟೋ ಸಂಚಾರ ಬಂದ್ ಮಾಡಬೇಕು ಅಂತ ಮನವಿ ಮಾಡ್ಕೊತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಆಟೋ ಸಂಚಾರ ಬಂದ್ ಮಾಡಿಸೋಕೆ ಮನವಿ ಮಾಡ್ತಿದ್ದಾರೆ. ಒಂದು ಅರ್ಥ ಆಗಲಿಲ್ಲ. ಅಫ್ಕೋರ್ಸ್ ಚಾಮರಾಜಪೇಟೆ ಬೆಂಗಳೂರು ಗೊತ್ತಿರೋರಿಗೆ ಹೃದಯ ಭಾಗದಲ್ಲಿದೆ. ತುಂಬ ಏರಿಯಾಗಳಿಗೆ ಲಿಂಕ್ ಕಲ್ಪಿಸುತ್ತೆ. ಏನದನ್ನು ಹಾದು ಹೋಗಬಾರ್ದಾ ಅಂತ ಗೊತ್ತಿಲ್ಲ. ಹಿಂದೂ ಪರ ಸಂಘಟನೆಗಳಿಂದ ಚಾಲಕರಿಗೆ ಮನವಿ ಮಾಡ್ತಿದ್ದಾರೆ. ಕೆಲ ಆಟೋ ಚಾಲಕರಿಂದ ವಿರೋಧ ವ್ಯಕ್ತ ಆಗ್ತದೆ. ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ಕೂಡ ಒಂದಷ್ಟು ಶಾಂತ ಆಯಿತು. ಅಂದರೆ ಯಾಕಪ್ಪ ಓಡಿಸಿದ್ಯಾ ಅಂತ. ಅವನು ಪಾಪ ಪ್ರತಿದಿನ ಅದನ್ನು ನಂಬ್ಕೊಂಡೇ ಜೀವನ ಮಾಡಬೇಕು. ಬರೋ 100 ರೂಪಾಯಿ 200 ರೂಪಾಯಿ ಮನೆಗೆ ತಗೊಂಡು ಹೋಗ್ಬೇಕು. ಅಕ್ಕಿ ಬೇಳೆ ತರಕಾರಿ ಏನಿದೆ ಅವತ್ತೊಂದು ಜೀವನ ಮಾಡಬೇಕು. ದಿನಗೂಲಿ ಅದು ಅಂತ ಅವರು ಬಾಡಿಗೆ ಕಟ್ಟಬೇಕು ಆಟೋಗೆ. ಅದೆಲ್ಲ ಇರುತ್ತೆ ಅವ್ರಿಗೂ ಪಾಪ. ಸ್ವಯಂ ಪ್ರೇರಿತ ಬಂದ್ಗೆ ಬೆಳಗ್ಗೆಯಿಂದಲೇ ಉತ್ತಮ ಬೆಂಬಲ ಆಗ್ತಾ ಆಗಿದೆ. ಅಂದರೆ ಯಾವುದೋ ಅಂಗಡಿ ಮುಂಗಟ್ಟುಗಳು ತೆರೆದಿಲ್ಲ ಅಂತ ಬಹುತೇಕ ಆಲ್ಮೋಸ್ಟ್ 80-85% ಕ್ಲೋಸ್ ಆಗಿದೆ. ತರಕಾರಿ, ಮೆಡಿಕಲ್ ಶಾಪು ಅದು ಮಾತ್ರ ಇರುತ್ತೆ. ಬಿಕಾಸ್ ಬಹಳ ನೆಸೆಸಿಟಿ ಅವೆಲ್ಲ ಇದ್ದೇ ಇರುತ್ತದು. ಅಲ್ಲಲ್ಲಿ ಆಟೋ ವಾಹನ ಸಂಚಾರ ಇದೆ. ಕೆಲ ಖಾಸಗಿ ಶಾಲಾ ಕಾಲೇಜುಗಳು ರಜೆ ಕೊಟ್ಟಿದ್ದಾರೆ. ಈಗಾಗಲೇ ರಸ್ತೆಯಲ್ಲಿ ಜನರ ಓಡಾಟ ವಿರಳವಾಗಿದೆ. ಚಾಮರಾಜಪೇಟೆ ಭಾಗದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತ್ ಎಲ್ಲ ಕಡೆ ಪೊಲೀಸ್ ಇದ್ದಾರೆ. 400ಕ್ಕೂ ಹೆಚ್ಚು ಪೊಲೀಸರು ಇಡೀ ಚಾಮರಾಜಪೇಟೆ ಏರಿಯಾ ಸುತ್ತ ಓಡಾಡ್ತಿದ್ದಾರೆ. ಗೊತ್ತಿಲ್ಲ, ಅಂದಷ್ಟು ಏನೋ ಮಾತುಕತೆ ಆಯಿತು ಅಲ್ಲಿ ಏನಂತ. ಕೊನೆಗೆ ಪೊಲೀಸರೇ ಕೂರಿಸ್ಬಿಟ್ಟು ಬೈದು ಬುದ್ಧಿ ಹೇಳಿ ಕಳಿಸ್ದಂಗಿದೆ. ಅದೇನಾಯಿತು ಅಂತ ಆಡಿಯೋ ಇಲ್ಲದೆ ಇರೋದ್ರಿಂದ ನಾವು ಏನು ಗೆಸ್ ಮಾಡೋಕ್ಕಾಗಲ್ಲ. ಏನೋ ಬೆನ್ಮೇಲೆ ಹಿಂಗೆ ಹೊಡೆದ್ರು, ಕತ್ತಿಡ್ಕೊಂಡ್ರು, ಯಾರನ್ನ ಕರೆದ್ರು ಇನ್ಸ್ಪೆಕ್ಟ್ರು. ಆಮೇಲೆ ಇಲ್ಲ ಒಂದು ಮಾತು ಒಳಗೆ ಕೂತ್ಕೊಂಡ. ಆಮೇಲೆ ಮುಂದಕ್ಕೆ ಹೋದರು. ಪಾಯಿಂಟ್ ಏನಪ್ಪ ಅಂದರೆ ಈ ಥರದ್ದು ಬಂದ್ಗೆ ಕರೆ ಕೊಟ್ಟಿದ್ದೀವಿ, ಯಾಕೆ ಓಡಿಸ್ತಿದ್ದೀರಾ ಅಂತ ಇರ್ಬೋದು. ಇನ್ಯಾರೋ ಗಲಾಟೆ ಮಾಡಿರ್ಬೋದು. ಅದಕ್ಕೆ ಇವ್ರೇನು ಸಮಜಾಯಿಷಿ ಕೊಡೋಕೆ ಬಂದಿದ್ದೀರ ಅನ್ನೋ ಗೊತ್ತಿಲ್ಲ. ಕೊನೆಗೇನೋ ಪೊಲೀಸ್ ಸಮಜಾಯಿಷಿ ಮಾಡಿ ಕಳಿಸ್ದಂಗೆ ಕಾಣಿಸ್ತಿದೆಪ್ಪ ನೋಡಿದ್ರೆ. ಬೆಂಗಳೂರು ಚಾಮರಾಜಪೇಟೆ ಕಡೆ ಓಡಾಡಿರೋರಿಗೆ ಉಮಾ ಥಿಯೇಟ್ರು, ಚಾಮರಾಜಪೇಟೆ ಸರ್ಕಲ್ ಗೊತ್ತಿರೋರಿಗೆ ಅಲ್ಲೇ ಶಾಸಕ ಜಮೀರ್ ಅಹಮದ್ ಖಾನ್ ಅವರ ಕಚೇರಿ ಇದೆ. ಪಕ್ಕ ಒಂದು ಜ್ಯೂಸ್ ಶಾಪ್ ಇದೆ. ವಿಷಯ ಏನಪ್ಪ ಅಂದರೆ ಆ ಜ್ಯೂಸ್ ಶಾಪ್ ಓಪನ್ ಆಗಿತ್ತು. ಶಾಪ್ ಓಪನ್ ಮಾಡಿ 10 ನಿಮಿಷಕ್ಕೆ ಕ್ಲೋಸ್ ಮಾಡಿದ್ರು. ಜ್ಯೂಸ್ ಆರ್ಡರ್ ಮಾಡಿದ ಶಾಸಕ ಅವರ ಕಡೆಯ ಬೆಂಬಲಿಗರು ಇದನ್ನು ನೋಡಿ ಬಂದ್ ಮಾಡಬೇಕು ಅಂತ ಮನವಿ ಮಾಡಿಕೊಂಡ್ರು. ನಾಗರಿಕ ಒಕ್ಕೂಟ ವೇದಿಕೆ ಸದಸ್ಯರು ಎಲ್ಲರೂ ಕೂಡ ಬಂದ್ ಮಾಡಿರ್ಬೇಕಾದ್ರೆ ನಿಂದೇನು ಸ್ಪೆಷಲು, ಬಂದ್ ಮಾಡು ಅಂತ ಅವರು. ಶ್ರೀ ವೆಂಕಟೇಶ್ವರ ಜ್ಯೂಸ್ ಸ್ಟಾಲ್ ಅಲ್ಲೇ ಪಕ್ಕದ ಬಿಲ್ಡಿಂಗ್ಗೆ ಜಮೀರ್ ಅಹಮದ್ ಖಾನ್ ಅವರ ಕಚೇರಿ ಮೇನ್ ರೋಡಲ್ಲೇ ಇದೆ. ಹಾಗಾಗಿ ನಿನಗೇನು ಸ್ಪೆಷಲಾಗಿ ಹೇಳ್ಬೇಕಾ, ಬಂದ್ ಮಾಡು ಅಂತ ಇವರೆಲ್ಲ ಬಂದು ಹೇಳಿದ್ರು, ಒತ್ತಾಯ ಮಾಡಿದ್ರು. ಸುಖ ಸುಮ್ಮನೆ ಕಿಡಿಗೇಡಿಗಳು ಬಂದ್ ಮಾಡಿಸಿದ್ದಾರೆ ಅಂತ ಜಮೀರ್ ಆಪ್ತ ಗೌಸ್ ಅಂತ ಭಾಳ ಬೇಜಾರು ಮಾಡ್ಕೊಂಡು ಹೇಳ್ತಿದ್ದ. ದುಡ್ಡು ನಾವು ಕೊಡ್ತೀವಿ ಬಂದ್ ಮಾಡಿಬಿಡಿ ಅಂತೇಳಿ ಈ ಥರ ರೋಪ್ ಹಾಕೋದು ಎದುರಿಸೋದು ಮಾಡ್ತಾರೆ. ಪಾಪ ಪೊಲೀಸರು ಬಂದು ಕಂಟ್ರೋಲ್ ಮಾಡಿದ್ರು. ಆ ಪುಡುಗಿಗಳೆಲ್ಲ ಓಡಿದ್ರು. ಪಾಪ ಯಾರಿಗೂ ಬಂದ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಜುಲುಮಿಂದ ಬಂದ್ ಮಾಡಿಸೋದು, ಹೆದರ್ಸೋದು ನಾವು ನೋಡ್ಕೊಂತೀವಿ. ಬಂದ್ ಮಾಡಿಲ್ಲ ಬ್ಯಾರೇಜ್ ಅಂತ ಆಯ್ತಲ್ಲ, ನಾಟಕ ನಡೀತಿದೆ. ಪಾಪ ಜನ ಆರಾಮಾಗಿ ತಿರುಗ್ತಿರ್ತಾರೆ. ಅದಕ್ಕೆ ಜ್ಯೂಸ್ ಅಂಗಡಿಯವರು ತೆಗೆದ್ರು, ಜ್ಯೂಸ್ ಕೊಟ್ಟರು, ಅಷ್ಟೇ. ಬೇರೆ ಏನು ಇಲ್ಲ. ಜುಲುಮಿಂದ ಹೋಗಿ ಅವ್ರು ಬಂದ್ ಮಾಡಬಾರದು. ಜ್ಯೂಸ್ ಕುಡಿತಾ ಇದ್ರಿ, ಅವಾಗ ಸಾಕಷ್ಟು ಜನ ಬಂದು ಅವ್ರಿಗೆ ಎದುರಿಸೋದು ಎಲ್ಲರಿಗೂ ಹೇಳಿ ನಾವು ಬಂದ್ ಮಾಡಿ ನೀನು ಬಂದ್ ಮಾಡು ಅಂತ. ಅವರೆಲ್ಲ ಹೊಟ್ಟೆಪಾಡು ನೋಡ್ಬೇಕು. ನನಗೆ ನಾನು ಹೊಟ್ಟೆಪಾಡಿಗಿರೋದು, ನಂದು ಆರ್ಡ್ರ್ ಇದೆ ಅಂತ ಹೇಳಿದ್ರು ಅಷ್ಟೇ.